ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ RCB ತಂಡಕ್ಕೆ ಒಂದು ಸಿಖ್ ಆಟಗಾರರು ಎಂಟ್ರಿ ನೀಡಿದ್ದಾರೆ ಎಂದು ಕೂಡ WPL 2ನೇ ಸೀಸನ್ನಲ್ಲಿ ನೋಡಬಹುದು. ನಮ್ಮ ಒಂದು RCB ತಂಡವು ಯಾವೆಲ್ಲ ರೀತಿಯಾಗಿ ಹೊಸ ಲುಕ್ನಲ್ಲಿ ತುಂಬಾ ಬೆಂಕಿಯಾಗಿ ಕಾಣಿಸುತ್ತಿದೆ ಸ್ನೇಹಿತರೆ. ಸೊ RCB ತಂಡವು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಕೂಡ ಯಾವೆಲ್ಲ ರೀತಿಯಾಗಿರುವಂತಹ ಬೆಂಕಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು WPL ಹಾಗೂ RCBಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, RCB ತಂಡವು ಈಗಾಗಲೇ WPL 2ನೇ ಸೀಸನ್ನಲ್ಲಿ RCB ತಂಡಕ್ಕೆ ಬಹಳಷ್ಟು ಬೆಂಕಿ ಆಟಗಾರ್ತಿಗಳು ಈಗಾಗಲೇ RCB ತಂಡಕ್ಕೆ ಎಂಟ್ರಿ ಆಗಿದ್ದು, ಅದರಲ್ಲಿಯೂ ಎಲಿಸ್ ಪೆರಿ ರವರು ಕೂಡ ಮತ್ತು ಸೋಫಿಯಾ ಡಿವೈನ್ ರವರು ನೆಟ್ ಪ್ರಾಕ್ಟೀಸ್ನಲ್ಲಿ ಬೆಂಕಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ನೆಟ್ ಪ್ರಾಕ್ಟೀಸ್ನಲ್ಲಿ RCB ತಂಡದ ಪರವಾಗಿ ತೋರಿಸಿದ್ದಾರೆ. ಸ್ನೇಹಿತರೆ, ನಾಳೆಯಿಂದಾಗಿ WPL ಸೀಸನ್ 2 ಈಗಾಗಲೇ ಪ್ರಾರಂಭವಾಗಲಿದ್ದು, ನಮ್ಮ ಒಂದು RCB ತಂಡದ ಮೊದಲನೇ ಪಂದ್ಯವು UP ವಾರಿಯರ್ಸ್ ತಂಡದ ವಿರುದ್ಧವಿದ್ದು, ಅದರಲ್ಲಿಯೂ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಬೆಂಗಳೂರು ತಂಡವು ತನ್ನ ಮೊದಲನೇ ಪಂದ್ಯವನ್ನು ಗೆದ್ದು ಮತ್ತು ಮೊದಲನೇ ಜಯವನ್ನು ಸಾಧಿಸುತ್ತದೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ನೋಡಬಹುದು. ಅದೇ ರೀತಿಯಾಗಿ RCB ತಂಡಕ್ಕೆ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಬಂದಿದೆ ಸ್ನೇಹಿತರೆ. ಅದೇನೆಂದರೆ ಸ್ಮೃತಿ ಮಂದನಾರವರು ಈಗಾಗಲೇ RCB ತಂಡಕ್ಕೆ ನಾಯಕಿ ಆಗುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಫ್ರೆಂಡ್ಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ದಾರೆ. ಸೊ RCB ತಂಡದ ನಾಯಕಿ ಯಾರಾಗಬಹುದು ಎಂಬುದರ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯವಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB. ಧನ್ಯವಾದಗಳು ಸ್ನೇಹಿತರೆ.